ಹೇಳ್ತೀರಾ? ಏನು ಕೊಡುಗೆಗಳು ಅವರ ಸಮಾಜಕ್ಕೆ, ಮತ್ತೆ ಇಲ್ಲಿ ಏನು ಸರ್ಕಾರದ ವತಿಯಿಂದ ರೆಸ್ಪೆಕ್ಟ್ ಹ್ಯಾಸ್ ನಾಟ್ ಬೀನ್? ಹೌದು, ಏನಂತೀರ ನೋಡಿ, ಒಂದು ಗಾಡ್ಗಿಲ್ರು 75ರಿಂದ 2004 ಬೆಂಗಳೂರಲ್ಲೇ ಇದ್ರು. ಅವರು ಸಂಪೂರ್ಣವಾಗಿ ನಮ್ಮ ಕನ್ನಡಿಗರೇ. ನಾವು ಅವ್ರ ಜೊತೆ ಈಗಲೂ ಕೂಡ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ರು ನಮ್ಮನ್ನು ಕನ್ನಡದಲ್ಲೇ ಮಾತಾಡ್ಸೋರು, ಆಯ್ತಾ? ಅಷ್ಟು ಅಭಿಮಾನ ಕನ್ನಡ ಭಾಷೆಯ ಬಗ್ಗೆ, ಇಲ್ಲಿಯ ಜನರ ಬಗ್ಗೆ, ಆಯ್ತಾ? ಅವರ ಜೀವನದ ಸುದೀರ್ಘ ಕಾಲ ಬೆಂಗಳೂರು ಮಲ್ಲೇಶ್ವರಮಲ್ಲೇ ಅವ್ರ ಮನೆಯಲ್ಲಿ ಕಳೆದ್ರು. ಅವರ ಮಕ್ಕಳನ್ನ ಓದಿ ಬೆಳೆಸಿ ಅವರು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇಲ್ಲೇ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ಹಾಗಾಗಿ ಕರ್ನಾಟಕದ ಕಾಡುಗಳು ಬೆಟ್ಟಗಳನ್ನು ಈ ಮನುಷ್ಯ ಹತ್ತಿದ್ದಾನೆ. ಅಲ್ಲಿ ಇರುವ ಎಲ್ಲ ಪರಿಸರ ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಆ ಪರಿಸರದ ಹತ್ತಿರದಲ್ಲಿರೋ ಜನಗಳ ಜೊತೆ ಈ ಮನುಷ್ಯ, ಈ ವಿಜ್ಞಾನಿ ಅವ್ರ ಮನೆಗಳಲ್ಲೇ ಇದ್ಕೊಂಡು ಅವ್ರ ಜೊತೆಲೇ ಊಟ ಮಾಡಿ ರಾತ್ರೋರಾತ್ರಿ ಅವ್ರ ಜೊತೆ ಇದ್ದು ಕಾಡು ಮೇಡು ಅಲಿದು ಇದನ್ನೆಲ್ಲ ಬಹಳ ಸೀರಿಯಸ್ ಆಗಿ ಅಧ್ಯಯನ ಮಾಡಿ ಅದನ್ನು ವಿಜ್ಞಾನಕ್ಕೆ ಹತ್ತಿರ ತಂದಿದ್ದಾರೆ. ಇಂಥ ಒಬ್ಬ ವಿಜ್ಞಾನಿಗೆ ನಾವು ಕರ್ನಾಟಕದ ಜನತೆ ಸಂಪೂರ್ಣವಾಗಿ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಇವತ್ತು ನಾನು ಅವರ ವಿದ್ಯಾರ್ಥಿ ಆದದ್ರಿಂದ ಸುಮಾರು ಒಂದು 150ಕ್ಕೂ ಹೆಚ್ಚು ಫೋನ್ ಕಾಲ್ಗಳು ಬಂದಿದೆ. ಹೀಗಾಗೋಯ್ತಲ್ವಾ, ನೀವೆಲ್ಲ ಧೈರ್ಯವಾಗಿರಿ ಅಂತ. ಸೊ ಸಾಮಾನ್ಯ ಜನರಿಂದ ಇದು ಬಂದಿದೆ. ಆದರೆ ಈ ರಾಜ್ಯದ ಜವಾಬ್ದಾರಿ ಹೊತ್ಕೊಂಡಿದ್ದಾರಲ್ಲ, ಅಧಿಕಾರಿಗಳಾಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು, ಅವರಿಂದ ಆ ತರಹದ ಯಾವುದೇ ರೀತಿಯ ಪ್ರತಿಕ್ರಿಯೆ ಆಗಲಿ, ಇವರ ಬಗ್ಗೆ ಒಂದು ಸಂತಾಪ ಆಗಲಿ ಅಥವಾ ಇವರ ನೆನಪಾಗಲಿ ಬರಲಿಲ್ಲ, ಆಯಿತಾ? ಬಹುಶಃ ಇದು ಒಂದು ರೀತಿಯಲ್ಲಿ ಗಾಡ್ಗಿಲರಿಗೆ ಇದರಿಂದ ಸಮಾಧಾನ ಆಗಿರಬಹುದು. ಯಾಕೆಂದರೆ ಗಾಡ್ಗಿಲರು ಎಂದೂ ಸಹ ಅಧಿಕಾರಿಗಳಿಗೆ ಅಥವಾ ಈ ಆಡಳಿತ ವರ್ಗದವರಿಗೆ ಸೊಪ್ಪು ಹಾಕಿದವರಲ್ಲ. ಅವ್ರಿಗೆ ಬೇಕಾಗಿರೋಂಗೆ ಅವ್ರಿಗೆ ಅನುಯಾಯಿಯಾಗಿ ಅವರ ಹೇಳ್ದಂತೆ ಕೇಳ್ಕೊಂಡಿದ್ದವರಲ್ಲ. ಅವ್ರೇನಿದ್ರು ಜನ ಮತ್ತು ಪರಿಸರಕ್ಕೆ ಪರವಾಗಿದ್ದವರು, ಪ್ರಕೃತಿಯ ಪರವಾಗಿದ್ದವರು. ಯಾರು ಜನ ಮತ್ತು ಪ್ರಕೃತಿಯ ಪರವಾಗಿರ್ತಾರೋ ಅವರನ್ನು ಕಂಡ್ರೆ ಈ ಅಧಿಕಾರಶಾಹಿಗಳಿಗೆ, ಯಾರು ಸ್ವಹಿತಾಸಕ್ತಿಯಿಂದ ಕೆಲಸ ಮಾಡ್ತಾರೋ ಅವರುಗಳಿಗೆ ಅಷ್ಟು ರುಚಿಸೋದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಇವರುಗಳು ಯಾರು ಗಾಡ್ಗಿಲರಿಗೆ ಸಂತಾಪ ಸೂಚನೆ ಆಗಲಿ ಅಥವಾ ಇದು ಪ್ರತಿಕ್ರಿಯೆ ಆಗಲಿ ಅವರ ನೆನಪನ್ನಾಗಲಿ ಜ್ಞಾಪಿಸ್ಕೊಳ್ದೇ ಇರೋದು ಗಾಡ್ಗಿಲರಿಗೆ ಬಹಳ ಸಮಾಧಾನ ಆಗಿರ್ಬೋದು, ಆಯಿತಾ? ಅವರ ಆತ್ಮಕ್ಕೆ ಬಹಳ ಸಮಾಧಾನ ಆಗಿದೆ. ಅಂದರೆ ನನ್ನ ಕೆಲಸವನ್ನು ಸಮರ್ಪಕ ಮಾಡಿ ನಾನೀಗ ಹೊರಟಿದ್ದೀನಿ ಅಂತ ಅವ್ರಿಗೆ ಅನಿಸಿರುತ್ತೆ. ಒಂದು ರೀತಿಯಲ್ಲಿ ಅದು ಆ ಸಮಾಧಾನ ಅಂತ ನನಗನ್ಸುತ್ತೆ. ಒಂದು. ಎರಡನೇದು, ಗಾಡ್ಗಿಲು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ವಿಜ್ಞಾನಿ. ನಾವು ಇದನ್ನೆಲ್ಲ ಏನು ಮರ್ತು ಹೋಗ್ತೀವಿ ಅಂದರೆ, ಅವರು ಭಾರತ ದೇಶಕ್ಕೆ ವಾಪಸ್ ಬರಬೇಕಾಗಿರಲಿಲ್ಲ. 29 ವಯಸ್ಸಿನಲ್ಲಿ ಅವರಾಗಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ, ಆಯಿತಾ? ಅವರು ಅಲ್ಲೇ ಇರ್ಬೋದಾಗಿತ್ತು, ಆಯಿತಾ? ಅವರು ಧನಂಜಯ ಗಾಡ್ಗಿಲ್ ಅವರ ಮಗ, ಆಗಿನ ಕಾಲದಲ್ಲಿ ಪ್ಲಾನಿಂಗ್ ಕಮಿಷನ್ನಲ್ಲಿ ವೈಸ್ ಚೇರ್ಮನ್ ಆಗಿದ್ದವರು ಮತ್ತು ಅತ್ಯಂತ ದೊಡ್ಡ ಇಕಾನಮಿಸ್ಟು. ಅವರ ಮಗನಾಗಿ ಅವ್ರಿಗೆ ಅಲ್ಲಿರೋದಕ್ಕೆ ಎಲ್ಲ ಅನುಕೂಲಗಳು ಇತ್ತು. ಆದರೆ ಸ್ವಂತ ಆಸೆಯಿಂದ ಅವರ ಪತ್ನಿ ಸುಲೋಚನಾ ಗಾಡ್ಗಿಲ್ ಅವ್ರ ಜೊತೆ, ಅವರು ಸಹ ಪ್ರೊಫೆಸರು, ಬೆಂಗಳೂರಿಗೆ ವಾಪಸ್ ಬಂದು ಇಲ್ಲಿ 30 ವರ್ಷ ಕಾಲ ಸತತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರ ವೈಜ್ಞಾನಿಕ ಕೆಲಸಗಳ ಬಗ್ಗೆ ಬೇರೆ ಮಾತಿಲ್ಲ. ವೈಜ್ಞಾನಿಕ ಕೆಲಸಕ್ಕಿಂತ ಹೆಚ್ಚಾಗಿ ಜನ ಮತ್ತು ಪರಿಸರದ ಬಗ್ಗೆ ನಿರ್ಭಯವಾಗಿ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಕೆಲಸ ಮಾಡಿದ್ದಾರೆ. ಮೂರನೇದು, ಬರೀ ಕೆಲಸ ಅಂದರೆ ಇದು ಪೇಪರ್ ಬರೆಯೋದಲ್ಲ, ಅಂದರೆ ಬರೀ ಥಿಯೋರಿಟಿಕಲ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆನ್ ಗ್ರೌಂಡ್ ನೀವು ಇದನ್ನು ಹೇಗೆ ಅಳವಡಿಸ್ಕೊಳ್ಬೇಕಾದ್ರೆ ಏನು ಬೇಕು ಸೂತ್ರಗಳು ಅಂತ ಅದನ್ನು ಮಾಡಿದ್ದಾರೆ. ಇವಾಗ ಉದಾಹರಣೆಗೆ ಬಯೋಡೈವರ್ಸಿಟಿ ಬಗ್ಗೆ ಬರೀ ಥಿಯೋರಿಟಿಕಲ್ ರಿಸರ್ಚ್ ಮಾಡಿದ್ದಾರೆ, ಅದಕ್ಕೆ ನಿಲ್ಲಲಿಲ್ಲ. ಬಯೋಡೈವರ್ಸಿಟಿ ರಿಜಿಸ್ಟರು ಹೇಗೆ ಮಾಡಬೇಕು, ನಿಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಪರಿಸರವನ್ನು ಹೇಗೆ ಡಾಕ್ಯುಮೆಂಟ್ ಮಾಡಬೇಕು ಅಂತ ಶಾಲೆಯ ಮಕ್ಕಳ ಜೊತೆ ಹೇಗೆ ಮಾಡಬೇಕು ಅಂತ ಮಾದರಿಗಳನ್ನು ಮಾಡಿ ಸುಮಾರು 1200 ಆ ಥರದ ಮಾದರಿಯನ್ನು ಇಡೀ ದೇಶಗಳಿಗೆ ತಯಾರು ಮಾಡಿಕೊಟ್ಟಿದ್ದಾರೆ, ಆಯಿತಾ? ಆವಾಗ ಈಗ ಅದನ್ನೇ ಮುಂದುವರೆದು ಅದು ಕಾನೂನಾಯಿತು. ಹೀಗೆ ಬರೇ ಒಬ್ಬ ಸೈಂಟಿಸ್ಟ್ನಂಗೆ ಸಂಶೋಧನೆ ಒಂದೇ ಅಲ್ಲ, ನೀವು ಜನರಿಗೆ ಇದನ್ನು ಅಳವಡಿಸ್ಬೇಕಾದ್ರೆ ಏನು ಬೇಕು ಅನ್ನೋದನ್ನು ಸಹ ಮಾಡಿ ತೋರಿಸಿದ್ದಾರೆ. ಈ ಒಂದು ಅಪರೂಪದ ವಿಜ್ಞಾನಿ ಮತ್ತು ದಾರ್ಶನಿಕ, ಬರೀ ವಿಜ್ಞಾನಿ ಅಷ್ಟೇ ಅಲ್ಲ, ಜನಗಳಿಗೆ ಏನು ಬೇಕು ಅನ್ನೋ ಒಂದು ದರ್ಶನವನ್ನು ಇಟ್ಕೊಂಡು ಮುಂದಿರ್ತಕ್ಕಂಥ ಒಬ್ಬ ದಾರ್ಶನಿಕ. ಜನರಿಂದ
ಮತ್ತು ಅವರು ಪ್ರೀತಿಸಿರುವ ಪರಿಸರದಿಂದ ಡೆಫಿನೆಟ್ಲಿ ಅವರ ಅಗಲುವಿಕೆಗೆ ಸಂತಾಪ ಸಿಕ್ಕಿದೆ, ಅವರ ನೆನಪುಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇದು ನನ್ನ ಭಾವನೆ.